ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಂದರೆ ಹೇಳ್ತೀನಿ ನಿಮಗೆ. ಮದುವೆದ ಸ್ವಲ್ಪ ಪುತ್ರಟಿ ಬಂದಿತ್ತು, ಅದರದ್ದು ಲಾಗನ್ನು ಶೂಟ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಮದುವೆ ಇರೋದ್ರಿಂದ ನಮ್ಮ ಕಡೆ ಹಿಂಗೆ ಗಾರ್ವ ತರ್ತಾರೋ, ಅಂದ್ರೆ ಬಾಳೆಹಣ್ಣಾದರೂ ಕೊಡ್ಬೋದು ನೀವು, ಮತ್ತು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಎಲ್ಲ ಥರ ಕಾಯಿಪಲ್ಯ ಹಿಂಗೆ ನಮ್ಮ ಕಡೆ ಮಾಡಿ ಹಿಂಗೆ ಕೊಡ್ತಾರೆ ನೋಡ್ರಿ. ಇದನ್ನು ಮೊದಲಿಗೆ ನಾವು ತಂದು ಒಂದು ಕಂಬಳಿಯ ಮೇಲೆ ಹಾಸಿ ಎಲ್ಲ ಗಾರ್ವವನ್ನು ಬುತ್ತರೊಟ್ಟಿಯನ್ನು ಅದ್ರ ಮೇಲೆ ಇಟ್ಟು ಎಲ್ಲರೂ ಹೆಣ್ಮಕ್ಳ ಪೂಜೆ ಮಾಡ್ತಾರೆ ರೀ. ಮೊದಲು ನಮ್ಮ ಕಡೆ ಪದ್ಧತಿನ ಐತದ ಮೊದಲಿಂದನ ಅಂತ. ಇಲ್ಲಿ ನಾವೆಲ್ಲರೂ ತೆಗೆದ ಹಂಗೆ ಮಾತಾಡಕತ್ತಿದ್ವಿ ನಕ್ಕೋತ ಹಂಗೆ. ಇಲ್ಲಿ ಗರ್ವ ತೆಗೆದ ಮೊದಲಿಗೆ ನಮ್ಮೂರ ಗ್ರಾಮ ದೇವತೆ ಆದ ಲಕ್ಷ್ಮೀ ದೇವಿಗೆ ನೈವೇದ್ಯ ತೆಗೆದ, ಆಮೇಲೆ ನಮ್ಮ ಮನೆಯೊಳಗೆ ಜಗಲಿ ಒಳಗೆ ನೈವೇದ್ಯ ಮಾಡ್ತೀವಿ. 2 ನೈವೇದ್ಯನ ಪ್ರತಿ ಸಲ ಗರ್ವ ತಂದಾಗ ನಾವು ಹಿಂಗೆ ಮಾಡೋದ್ರಿ. ಮತ್ತು ಇಲ್ಲಿ ನೋಡ್ರಿ, ಅವರ ಗರ್ವ ತಂದಿರು ಇಲ್ಲಿ ನಮ್ಮ ಸಂಬಂಧಿಕರ ಅವರು ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ರೆ ನೋಡ್ರಿ. ಹೆಂಗಾಗಿತ್ತಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇಲ್ಲಿ ನಾನು ಸಹಿತ ನೈವೇದ್ಯಕ್ಕೆ ಹಚ್ಚಾಕತ್ತಿದ್ನಿ, ನಮ್ಮ ನೆಗೆನೂ ಹಚ್ಚಾಕತ್ತಿದ್ಲು. ನಮ್ಮ ಕಡೆ ಪದ್ಧತಿ ಅಂದ್ರೆ ಗಾರ್ವ ಬಿಚ್ಚಕ್ಕೆ 5 ಮಂದಿದ ಆಜು ಬಾಜು ಮಂದಿನ ಕರೆದ ಗಾರ್ವ ಬಿಚ್ತಾರೆ ನಮ್ಮ ಕಡೆ. ಮತ್ತು ಇನ್ನು ಲಾಗ ಇನ್ನು ದಿನದ ಬರೀ ಇಂಥದ ಲಾಗನ ಹಾಕ್ಲಕ್ಕೆ ಹತ್ತೋನು ನಾ, ಯಾಕಂದ್ರೆ ಬುತ್ರಟ್ಟಿದ ಬರ್ತಾವೆ ಜಾಸ್ತಿ. ಇನ್ನು ಡೈಲಿ ಲಾಗ ಜರ ಕಟ್ ಮಾಡ್ತನು. ಮುಂದಾದ್ರೆ ಮದುವೆ ಆದ ತಕ್ಷಣ ಮತ್ತು ರೂಟೀನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಇದನ್ನು ಸಪೋರ್ಟ್ ಮಾಡಿರಿ. ಇಲ್ಲಿಗೆ ಲಾಗನ್ನು ಮುಗ್ಸಾಕತ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.